ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿರೋದು, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಮೀರ್ ಮೇಲೆ MD ಸಮೀರ್ ಮೇಲೆ ಪೊಲೀಸರ ಕಣ್ಣಿದೆ. ಇವತ್ತು ಪೊಲೀಸ್ ವಿಚಾರಣೆಗೆ ಹಾಜರಾಗಬೇಕು, 4 ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 4ನೇ ನೋಟಿಸ್ ಇವತ್ತಾದ್ರೂ ಹಾಜರಾಗ್ತಾನ ಈ ದೂತ ಅನ್ನುವಂತ ಪ್ರಶ್ನೆ. ಇವತ್ತು ಸಮೀರ್ ಏನಾದ್ರೂ ವಿಚಾರಣೆಗೆ ಬರದೇ ಇದ್ರೆ ಬಂಧನ ಫಿಕ್ಸ್. ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಖಡಕ್ ಸೂಚನೆಯನ್ನ ನೀಡಲಾಗಿದೆ. ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಠಾಣೆಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಜುಲೈ 12ರಂದು ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು, ಕೇಸ್ ದಾಖಲಾಗಿತ್ತು. FIR ಆದ ನಂತರದಲ್ಲಿ ಈಗಾಗಲೇ 3 ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 4ನೇ ನೋಟಿಸ್ ಅನ್ನ ಅವರ 2 ಮನೆ, ಬೆಂಗಳೂರಲ್ಲಿರುವಂತಹ ಬಾಡಿಗೆ ಮನೆ, ಬಳ್ಳಾರಿಯಲ್ಲಿರುವಂತಹ ಮನೆ, 2 ಮನೆಗಳ ಮುಂದೆ ಅಂಟಿಸಲಾಗಿದೆ. ಇವತ್ತು ವಿಚಾರಣೆಗೆ ಬರಬೇಕು ಅನ್ನುವಂಥದ್ದನ್ನ ಹೇಳಿಯಾಗಿದೆ. 3 ಬಾರಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಗೈರಾಗಿದ್ರು. ಹಾಗಾದ್ರೆ ಇವತ್ತು ಆಗಮಿಸಲೇಬೇಕು, ಇಲ್ಲಾಂತಂದ್ರೆ ಬಂಧನ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಸಮೀರ್ನ ಬಳ್ಳಾರಿ ಹಾಗೂ ಬೆಂಗಳೂರಿನ ಮನೆಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಬಂಡಿಹಟ್ಟಿಯಲ್ಲಿರುವಂತಹ ಸಮೀರ್ ಮನೆ, ಅಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. 2 ಕಡೆಯಲ್ಲೂ ಕೂಡ ನೋಟಿಸ್ ಅನ್ನ ಅಂಟಿಸಿದ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಿನೇಶ್. 3 ಬಾರಿ ನೋಟಿಸ್ ಕೊಟ್ಟರು, ಅದು ಕ್ಯಾರೆ ಅಂದಿಲ್ಲ. 4ನೇ ಬಾರಿ ಕೊಟ್ಟಿರುವಂತಹ ನೋಟಿಸ್ ಇವತ್ತು ಹಾಜರಾಗಲೇಬೇಕು, ಇಲ್ಲ ಅಂತಂದ್ರೆ ಬಂಧನ ಗ್ಯಾರಂಟಿನ. ಡೀಟೇಲ್ಸ್ ಏನಿದೆ? ಹೌದು ಅಶ್ವಿನಿ, ಇವತ್ತು ಸುಮಾರು 10ವರೆಗೆ ಆತ ಆಗಮಿಸ್ತಾನೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಆಗಮಿಸ್ತಾನ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸದ್ಯ ಪೊಲೀಸರು 2 ಬಾರಿ ನೋಟಿಸು ನೀಡಿದ್ರು. ಆ ಬಳಿಕ ಮೊನ್ನೆ ಆತನ ಮನೆವರೆಗೂ ಕೂಡ ತೆರಳಿದ್ರು, ಅಂದರೆ ಬೆಂಗಳೂರಿನ ಮನೆಗೆ ಸುತ್ತುವರಿದಿದ್ರು. ಆವಾಗಲೂ ಕೂಡ ಆತ ಬರಲಿಲ್ಲ. ಆವಾಗ ನಿರೀಕ್ಷಣಾ ಜಾಮೀನು ಕೂಡ ಪಡೆದಿದ್ದ. ಆ ಬಳಿಕ 2 ಕಡೆ, ಅಂದರೆ ಬಳ್ಳಾರಿಯಲ್ಲಿ ಇರುವಂಥ ಆತನ ಮನೆಯ ಬಾಗಿಲಿಗೆ, ಜೊತೆಗೆ ಬೆಂಗಳೂರಿನ ಬಾಡಿಗೆ ಮನೆಯ ಬಾಗಿಲಿಗೆ, 2 ಕಡೆ ಕೂಡ ಮನೆಯ ಬಾಗಿಲಿಗೆ ನೋಟಿಸು ಅಂಟಿಸಲಾಗಿರುವಂಥದ್ದು. ಇವತ್ತು 10 ಗಂಟೆ ವೇಳೆಗೆ ಒಂದಾ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಗೆ, 2ರಲ್ಲಿ ಒಂದು ಕಡೆ ಬಂದು ನೀನು ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂಥ ಒಂದು ನೋಟಿಸನ್ನು ಕೂಡ ನೀಡಿರುವಂಥದ್ದು. ಇವತ್ತು ಆತ ವಿಚಾರಣೆಗೆ ಹಾಜರಾಗ್ತಾನ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಮಾಹಿತಿಯ ಪ್ರಕಾರವಾಗಿ ಸುಮಾರು 10ವರೆ ಗಂಟೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆತ ಬರ್ತಾನೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಸಮೀರ್ ಏನಿದ್ದಾನೆ, ಈತ ಏನೋ ಬುರುಡೆ ಪ್ರಕರಣದ AI ವಿಡಿಯೋ ಮಾಡಿದ್ದ, ಕಾಲ್ಪನಿಕವಾಗಿ AI ವಿಡಿಯೋವನ್ನು ಕೂಡ ಮಾಡಿದ್ದ. ಇದರಿಂದ ಭಾಳಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗಿತ್ತು. ಇದರಿಂದ ಸಮಾಜದ ಸ್ವಾಸ್ಥ್ಯ ಕದಡುತ್ತೆ ಅನ್ನುವಂಥ ಆಕ್ರೋಶ ವ್ಯಕ್ತ ಆಗಿತ್ತು. ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ, ಅಂದರೆ ಸಮಾಜದ ಸ್ವಾಸ್ಥ್ಯ ಕದರ್ತಾನೆ ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡಿಕೊಂಡು ಅಂತ, ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಾಗಿತ್ತು. ಆ ಬಳಿಕ 3 ಬಾರಿ ಆತನಿಗೆ ನೋಟಿಸು ನೀಡಲಾಗಿತ್ತು. ಅದಕ್ಕೂ ಕೂಡ ಆತ ವಿಚಾರಣೆಗೆ ಹಾಜರಾಗಿಲ್ಲ. ಮೊನ್ನೆ ನಿರೀಕ್ಷಣಾ ಜಾಮೀನು ಕೂಡ ಪಡೆದುಕೊಂಡಿರುವಂಥದ್ದು. ಆ ಬಳಿಕ 2 ಕಡೆ, ಅಂದರೆ ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿರುವ ಆತನ ಮನೆಯ ಬಾಗಿಲಿಗೆ ನೋಟಿಸು ಕೂಡ ಅಂಟಿಸಿರುವಂಥದ್ದು. ಹೀಗಾಗಿ ಆತ ಯಾವತ್ತು ಬರಲೇಬೇಕು, ಬರದಿದ್ದರೆ ಆತನಿಗೆ ಮುಂದೆ ಕಾನೂನಿನ ಪ್ರಕಾರವಾಗಿ ಭಾಳ ಸಮಸ್ಯೆ ಆಗ್ಬೋದು. ಹೀಗಾಗಿ ಆತ ಸುಮಾರು 10ವರೆಗೆ ಬರ್ತಾನೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಅಶ್ವಿನಿ. ಓಕೆ, ರೈಟ್ ದಿನೇಶ್. ಹಾಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿರೋದು, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಮೀರ್ ಮೇಲೆ, MD ಸಮೀರ್ ಮೇಲೆ ಪೊಲೀಸರ ಕಣ್ಣಿದೆ. ಇವತ್ತು ಪೊಲೀಸ್ ವಿಚಾರಣೆಗೆ ಹಾಜರಾಗಬೇಕು, 4 ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 4ನೇ ನೋಟಿಸ್ ಇವತ್ತಾದ್ರೂ ಹಾಜರಾಗ್ತಾನ ಈ ದೂತ ಅನ್ನುವಂತ ಪ್ರಶ್ನೆ. ಇವತ್ತು ಸಮೀರ್ ಏನಾದ್ರೂ ವಿಚಾರಣೆಗೆ ಬರದೇ ಇದ್ರೆ ಬಂಧನ ಫಿಕ್ಸ್. ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಖಡಕ್ ಸೂಚನೆಯನ್ನ ನೀಡಲಾಗಿದೆ. ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಠಾಣೆಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಜುಲೈ 12ರಂದು ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು, ಕೇಸ್ ದಾಖಲಾಗಿತ್ತು. FIR ಆದ ನಂತರದಲ್ಲಿ ಈಗಾಗಲೇ 3 ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 4ನೇ ನೋಟಿಸ್ ಅನ್ನ ಅವರ 2 ಮನೆ, ಬೆಂಗಳೂರಲ್ಲಿರುವಂತಹ ಬಾಡಿಗೆ ಮನೆ, ಬಳ್ಳಾರಿಯಲ್ಲಿರುವಂತಹ ಮನೆ, 2 ಮನೆಗಳ ಮುಂದೆ ಅಂಟಿಸಲಾಗಿದೆ. ಇವತ್ತು ವಿಚಾರಣೆಗೆ ಬರಬೇಕು ಅನ್ನುವಂಥದ್ದನ್ನ ಹೇಳಿಯಾಗಿದೆ. 3 ಬಾರಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಗೈರಾಗಿದ್ರು. ಹಾಗಾದ್ರೆ ಇವತ್ತು ಆಗಮಿಸಲೇಬೇಕು, ಇಲ್ಲಾಂತಂದ್ರೆ ಬಂಧನ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಸಮೀರ್ನ ಬಳ್ಳಾರಿ ಹಾಗೂ ಬೆಂಗಳೂರಿನ ಮನೆಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಬಂಡಿಹಟ್ಟಿಯಲ್ಲಿರುವಂತಹ ಸಮೀರ್ ಮನೆ, ಅಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. 2 ಕಡೆಯಲ್ಲೂ ಕೂಡ ನೋಟಿಸ್ ಅನ್ನು ಅಂಟಿಸಿದ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಿನೇಶ್.
3 ಬಾರಿ ನೋಟಿಸ್ ಕೊಟ್ಟರು, ಅದಕ್ಕೆ ಕ್ಯಾರೆ ಅಂದಿಲ್ಲ. 4ನೇ ಬಾರಿ ಕೊಟ್ಟಿರುವಂತಹ ನೋಟಿಸ್ ಇವತ್ತು ಹಾಜರಾಗಲೇಬೇಕು, ಇಲ್ಲ ಅಂತಂದ್ರೆ ಬಂಧನ ಗ್ಯಾರಂಟಿನ. ಡೀಟೇಲ್ಸ್ ಏನಿದೆ? ಹೌದು ಅಶ್ವಿನಿ, ಇವತ್ತು ಸುಮಾರು 10:30ಗೆ ಆತ ಆಗಮಿಸ್ತಾನೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಆಗಮಿಸ್ತಾನ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸದ್ಯ ಪೊಲೀಸರು 2 ಬಾರಿ ನೋಟಿಸು ನೀಡಿದ್ರು. ಆ ಬಳಿಕ ಮೊನ್ನೆ ಆತನ ಮನೆವರೆಗೂ ಕೂಡ ತೆರಳಿದ್ರು, ಅಂದರೆ ಬೆಂಗಳೂರಿನ ಮನೆಗೆ ಸುತ್ತುವರಿದಿದ್ರು. ಆವಾಗಲೂ ಕೂಡ ಆತ ಬರಲಿಲ್ಲ. ಆವಾಗ ನಿರೀಕ್ಷಣಾ ಜಾಮೀನು ಕೂಡ ಪಡೆದಿದ್ದ. ಆ ಬಳಿಕ 2 ಕಡೆ, ಅಂದರೆ ಬಳ್ಳಾರಿಯಲ್ಲಿ ಇರುವಂಥ ಆತನ ಮನೆಯ ಬಾಗಿಲಿಗೆ, ಜೊತೆಗೆ ಬೆಂಗಳೂರಿನ ಬಾಡಿಗೆ ಮನೆಯ ಬಾಗಿಲಿಗೆ, 2 ಕಡೆ ಕೂಡ ಮನೆಯ ಬಾಗಿಲಿಗೆ ನೋಟಿಸು ಅಂಟಿಸಲಾಗಿರುವಂಥದ್ದು. ಇವತ್ತು 10 ಗಂಟೆ ವೇಳೆಗೆ ಒಂದಾ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಗೆ, 2ರಲ್ಲಿ ಒಂದು ಕಡೆ ಬಂದು ನೀನು ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂಥ ಒಂದು ನೋಟಿಸನ್ನು ಕೂಡ ನೀಡಿರುವಂಥದ್ದು. ಇವತ್ತು ಆತ ವಿಚಾರಣೆಗೆ ಹಾಜರಾಗ್ತಾನ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಮಾಹಿತಿಯ ಪ್ರಕಾರವಾಗಿ ಸುಮಾರು 10:30 ಗಂಟೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆತ ಬರ್ತಾನೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಸಮೀರ್ ಏನಿದ್ದಾನೆ, ಈತ ಏನೋ ಬುರುಡೆ ಪ್ರಕರಣದ ಎಐ ವಿಡಿಯೋ ಮಾಡಿದ್ದ, ಕಾಲ್ಪನಿಕವಾಗಿ ಎಐ ವಿಡಿಯೋವನ್ನು ಕೂಡ ಮಾಡಿದ್ದ. ಇದರಿಂದ ಬಹಳಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗಿತ್ತು. ಇದರಿಂದ ಸಮಾಜದ ಸ್ವಾಸ್ಥ್ಯ ಕದಡುತ್ತೆ ಅನ್ನುವಂಥ ಆಕ್ರೋಶ ವ್ಯಕ್ತ ಆಗಿತ್ತು. ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ, ಅಂದರೆ ಸಮಾಜದ ಸ್ವಾಸ್ಥ್ಯ ಕದರ್ತಾನೆ ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡಿಕೊಂಡು ಅಂತ, ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಾಗಿತ್ತು. ಆ ಬಳಿಕ 3 ಬಾರಿ ಆತನಿಗೆ ನೋಟಿಸು ನೀಡಲಾಗಿತ್ತು. ಅದಕ್ಕೂ ಕೂಡ ಆತ ವಿಚಾರಣೆಗೆ ಹಾಜರಾಗಿಲ್ಲ. ಮೊನ್ನೆ ನಿರೀಕ್ಷಣಾ ಜಾಮೀನು ಕೂಡ ಪಡೆದುಕೊಂಡಿರುವಂಥದ್ದು. ಆ ಬಳಿಕ ಎರಡು ಕಡೆ, ಅಂದರೆ ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿರುವ ಆತನ ಮನೆಯ ಬಾಗಿಲಿಗೆ ನೋಟಿಸು ಕೂಡ ಅಂಟಿಸಿರುವಂಥದ್ದು. ಹೀಗಾಗಿ ಆತ ಯಾವತ್ತು ಬರಲೇಬೇಕು, ಬರದಿದ್ದರೆ ಆತನಿಗೆ ಮುಂದೆ ಕಾನೂನಿನ ಪ್ರಕಾರವಾಗಿ ಭಾಳ ಸಮಸ್ಯೆ ಆಗ್ಬೋದು. ಹೀಗಾಗಿ ಆತ ಸುಮಾರು 10:30ಗೆ ಬರ್ತಾನೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಅಶ್ವಿನಿ. ಓಕೆ, ರೈಟ್ ದಿನೇಶ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿರೋದು, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿರೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಮೀರ್ ಮೇಲೆ, MD ಸಮೀರ್ ಮೇಲೆ ಪೊಲೀಸರ ಕಣ್ಣಿದೆ. ಇವತ್ತು ಪೊಲೀಸ್ ವಿಚಾರಣೆಗೆ ಹಾಜರಾಗಬೇಕು, 4 ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 4ನೇ ನೋಟಿಸ್ ಇವತ್ತಾದ್ರೂ ಹಾಜರಾಗ್ತಾನ ಈ ದೂತ ಅನ್ನುವಂತ ಪ್ರಶ್ನೆ. ಇವತ್ತು ಸಮೀರ್ ಏನಾದ್ರೂ ವಿಚಾರಣೆಗೆ ಬರದೇ ಇದ್ರೆ ಬಂಧನ ಫಿಕ್ಸ್. ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಖಡಕ್ ಸೂಚನೆಯನ್ನ ನೀಡಲಾಗಿದೆ. ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಠಾಣೆಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಜುಲೈ 12ರಂದು ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು, ಕೇಸ್ ದಾಖಲಾಗಿತ್ತು. FIR ಆದ ನಂತರದಲ್ಲಿ ಈಗಾಗಲೇ 3 ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 4ನೇ ನೋಟಿಸ್ ಅನ್ನ ಅವರ 2 ಮನೆ, ಬೆಂಗಳೂರಲ್ಲಿರುವಂತಹ ಬಾಡಿಗೆ ಮನೆ, ಬಳ್ಳಾರಿಯಲ್ಲಿರುವಂತಹ ಮನೆ, 2 ಮನೆಗಳ ಮುಂದೆ ಅಂಟಿಸಲಾಗಿದೆ. ಇವತ್ತು ವಿಚಾರಣೆಗೆ ಬರಬೇಕು ಅನ್ನುವಂಥದ್ದನ್ನ ಹೇಳಿಯಾಗಿದೆ. 3 ಬಾರಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಗೈರಾಗಿದ್ರು. ಹಾಗಾದ್ರೆ ಇವತ್ತು ಆಗಮಿಸಲೇಬೇಕು, ಇಲ್ಲಾಂತಂದ್ರೆ ಬಂಧನ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಸಮೀರ್ನ ಬಳ್ಳಾರಿ ಹಾಗೂ ಬೆಂಗಳೂರಿನ ಮನೆಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಬಂಡಿಹಟ್ಟಿಯಲ್ಲಿರುವಂತಹ ಸಮೀರ್ ಮನೆ, ಅಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. 2 ಕಡೆಯಲ್ಲೂ ಕೂಡ ನೋಟಿಸ್ ಅನ್ನ ಅಂಟಿಸಿದ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಿನೇಶ್. 3 ಬಾರಿ ನೋಟಿಸ್ ಕೊಟ್ಟರು, ಅದಕ್ಕೆ ಕ್ಯಾರೆ ಅಂದಿಲ್ಲ. 4ನೇ ಬಾರಿ ಕೊಟ್ಟಿರುವಂತಹ ನೋಟಿಸ್ ಇವತ್ತು ಹಾಜರಾಗಲೇಬೇಕು, ಇಲ್ಲ ಅಂತಂದ್ರೆ ಬಂಧನ ಗ್ಯಾರಂಟಿನ. ಡೀಟೇಲ್ಸ್ ಏನಿದೆ? ಹೌದು ಅಶ್ವಿನಿ, ಇವತ್ತು ಸುಮಾರು 10:30ಗೆ ಆತ ಆಗಮಿಸ್ತಾನೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಆಗಮಿಸ್ತಾನ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸದ್ಯ ಪೊಲೀಸರು 2 ಬಾರಿ ನೋಟಿಸು ನೀಡಿದ್ರು. ಆ ಬಳಿಕ ಮೊನ್ನೆ ಆತನ ಮನೆವರೆಗೂ ಕೂಡ ತೆರಳಿದ್ರು, ಅಂದರೆ ಬೆಂಗಳೂರಿನ ಮನೆಗೆ ಸುತ್ತುವರಿದಿದ್ರು. ಆವಾಗಲೂ ಕೂಡ ಆತ ಬರಲಿಲ್ಲ. ಆವಾಗ ನಿರೀಕ್ಷಣಾ ಜಾಮೀನು ಕೂಡ ಪಡೆದಿದ್ದ. ಆ ಬಳಿಕ 2 ಕಡೆ, ಅಂದರೆ ಬಳ್ಳಾರಿಯಲ್ಲಿ ಇರುವಂಥ ಆತನ ಮನೆಯ ಬಾಗಿಲಿಗೆ, ಜೊತೆಗೆ ಬೆಂಗಳೂರಿನ ಬಾಡಿಗೆ ಮನೆಯ ಬಾಗಿಲಿಗೆ, 2 ಕಡೆ ಕೂಡ ಮನೆಯ ಬಾಗಿಲಿಗೆ ನೋಟಿಸು ಅಂಟಿಸಲಾಗಿರುವಂಥದ್ದು. ಇವತ್ತು 10 ಗಂಟೆ ವೇಳೆಗೆ ಒಂದಾ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಗೆ, 2ರಲ್ಲಿ ಒಂದು ಕಡೆ ಬಂದು ನೀನು ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂಥ ಒಂದು ನೋಟಿಸನ್ನು ಕೂಡ ನೀಡಿರುವಂಥದ್ದು. ಇವತ್ತು ಆತ ವಿಚಾರಣೆಗೆ ಹಾಜರಾಗ್ತಾನ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಮಾಹಿತಿಯ ಪ್ರಕಾರವಾಗಿ ಸುಮಾರು 10:30 ಗಂಟೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆತ ಬರ್ತಾನೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಸಮೀರ್ ಏನಿದ್ದಾನೆ, ಈತ ಏನೋ ಬುರುಡೆ ಪ್ರಕರಣದ ಎಐ ವಿಡಿಯೋ ಮಾಡಿದ್ದ, ಕಾಲ್ಪನಿಕವಾಗಿ ಎಐ ವಿಡಿಯೋವನ್ನು ಕೂಡ ಮಾಡಿದ್ದ. ಇದರಿಂದ ಬಹಳಷ್ಟು
ಆಕ್ರೋಶಗಳು ಕೂಡ ವ್ಯಕ್ತ ಆಗಿತ್ತು. ಇದರಿಂದ ಸಮಾಜದ ಸ್ವಾಸ್ಥ್ಯ ಕದಡುತ್ತೆ ಅನ್ನುವಂಥ ಆಕ್ರೋಶ ವ್ಯಕ್ತ ಆಗಿತ್ತು. ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಅಂದರೆ ಸಮಾಜದ ಸ್ವಾಸ್ಥ್ಯ ಕದರ್ತಾನೆ ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡಿಕೊಂಡು ಅಂತ ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಾಗಿತ್ತು. ಆ ಬಳಿಕ 3 ಬಾರಿ ಆತನಿಗೆ ನೋಟಿಸು ನೀಡಲಾಗಿತ್ತು. ಅದಕ್ಕೂ ಕೂಡ ಆತ ವಿಚಾರಣೆಗೆ ಹಾಜರಾಗಿಲ್ಲ. ಮೊನ್ನೆ ಆ ನಿರೀಕ್ಷಣಾ ಜಾಮೀನು ಕೂಡ ಪಡೆದುಕೊಂಡಿರುವಂಥದ್ದು. ಆ ಬಳಿಕ ಎರಡು ಕಡೆ ಅಂದರೆ ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿರುವ ಆತನ ಮನೆಯ ಬಾಗಿಲಿಗೆ ನೋಟಿಸು ಕೂಡ ಅಂಟಿಸಿರುವಂಥದ್ದು. ಹೀಗಾಗಿ ಆತ ಯಾವತ್ತು ಬರಲೇಬೇಕು, ಬರದಿದ್ದರೆ ಆತನಿಗೆ ಮುಂದೆ ಕಾನೂನಿನ ಪ್ರಕಾರವಾಗಿ ಭಾಳ ಸಮಸ್ಯೆ ಆಗ್ಬೋದು. ಹೀಗಾಗಿ ಆತ